ಹಲೋ ಗೈಸ್, ವೆಲ್ಕಮ್ ಟು ಗಿವ್ ಚಾನಲ್. ನಾನು ಆಶಿಕ್. ನೆನ್ನೆ ನನ್ನ ವಿಡಿಯೋಗೆ ಒಂದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾರ್ಯಾರು ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ನಲ್ಲ ಅದು ರೀಚ್ ಆಗಿದೆ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ನೋಡಿ, ನಾನು ಯಾರ ಅಗೇನೆಸ್ಟ್ ಮಾತಾಡಿರೋವಂಥದ್ದಲ್ಲ, ನಾನು ಇರೋವಂಥ ವಿಷಯ ಹೇಳಿದ್ರೆ ಮಾತಾಡಲ್ಲ ಅಂದರೆ ಮಾತಾಡಲ್ಲ. ಆಮೇಲೆ ವಿಷಯ ಬಂದಿದ್ದೇನಂತಂದರೆ, ನನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿರೋದೇನೆಂದರೆ, ಎಷ್ಟು ಪೇಮೆಂಟ್ ಮಾಡಿದ್ರು ಅಂತ. ಗುರು, ನಾನೊಂದು ಹೇಳಲ್ಲ, ನಿಮ್ಮ ಥರ ಫೇಕ್ ವ್ಯೂಸ್ನ, ಫೇಕ್ ಕಮೆಂಟ್ಸ್ನ ನನ್ನ ವೀಡಿಯೋದಲ್ಲೇ ನೋಡಿದ್ದೀನಿ, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೇ ನೋಡಿದ್ದೀನಿ. ಬಾಯಿ ಬಿಚ್ಚಿದ್ರೆ ತುಂಬ ವಿಷಯಗಳು ಆಚೆ ಬರ್ತಾ ಹೋಗುತ್ತೆ. ಬೇಡ, ಬಿಟ್ಟಾಕ. ನಮಗೆ ಯಾಕೆ? ನಮಗೆ ಹೇಳೋಕಿರುವಂಥದ್ದು ಡಿ ಬಾಸ್ ವಿಷಯ ಮಾತ್ರ ಅಲ್ವಾ. ಈ ವಿಡಿಯೋದಲ್ಲೇ ನಾನು ಡಿ ಬಾಸ್ ವಿಷಯನೇ ಹೇಳ್ತೀನಿ. ಅಪ್ಕಮಿಂಗ್ ಸ್ಟಾರ್ಸ್ ಬಗ್ಗೆ ಮೂವೀಸ್ ಅಪ್ಡೇಟ್ಸ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಎಲ್ಲರಿಗೂ ಗೊತ್ತಾಗ್ತಿರೋದೇನು ಗೊತ್ತಾ? ರೇಣುಕಾ ಸ್ವಾಮಿ ಏನು ಸಾಚ ಅಲ್ಲ ಅಂತ. ಅದು ಚಿತ್ರರಂಗಸ್ವಾಮಿ ಅವರು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ. ನನಗೆ ಈ ಅಕೌಂಟಿಂದ ಎಲ್ಲ ಮೆಸೇಜ್ ಬರ್ತಾ ಇತ್ತು. ನಾನು ಕೂಡ ಬ್ಲಾಕಲ್ಲಿ ಇಟ್ಟಿದ್ದೀನಿ. ಇದನ್ನ ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ದೀನಿ ಅಂತ, ಸ್ಕ್ರೀನ್ ರೆಕಾರ್ಡ್ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಶೇರ್ ಮಾಡಿರುವಂಥ ಸ್ಟೋರಿಯಲ್ಲೂ ಕೂಡ ನಾನು ಸೆನ್ಸಿಬಲ್ ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ. ತುಂಬ ಮೆಚೂರ್ಡ್ ಆಗಿ ಮಾತಾಡಿದ್ದೀನಿ ಹೊರತು ಅಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ. ಆ ಒಂದು ಅಕೌಂಟ್ ಹೆಸರೇನಿದೆ, ಆ ಒಂದು ಹೆಸರಿನ ಅಕೌಂಟ್ ಏನಿದೆ, ಅದು ನನ್ನ ಬ್ಲಾಕ್ ಲಿಸ್ಟಲ್ಲಿ ಇರೋದು ನಿಜ. ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ಸುಳ್ಳು ಹೇಳೋವಂಥದ್ದೇನಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ತಿದ್ದೀರಾ, ಎಲ್ಲರಿಗೂ ಗೊತ್ತಾಗ್ತಿರೋವಂಥದ್ದು ಏನಂದರೆ, ಆತ ಅಮಾಯಕ ಅಲ್ಲ, ಸಾಚ ಅಲ್ಲ ಅಂತ. ಡೆವಿಲ್ನ ಆಚೆ ಬರೋದಕ್ಕೆ, ಕರ್ಕೊಂಬರೋದಕ್ಕೆ ರೆಡಿಯಾಗಿರಿ ಆ್ಯಂಡ್ ಸಂಭ್ರಮಿಸೋದಕ್ಕೆ ರೆಡಿಯಾಗಿರಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನನಗೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಸಿಕ್ಕಿದೆ. ನಿಜವಾಗ್ಲೂ ನಾನು ಕೂಡ ಶಾಕಲ್ಲಿದ್ದೆ. ಯಾಕೆಂದ್ರೆ ನನಗೆ ಸಿಕ್ಕಿರೋಂಥ ಅಪ್ಡೇಟ್ ಪ್ರಕಾರ ಯಾವುದೇ ಕಾರಣಕ್ಕೂ ಏನು ಡೆವಿಲ್ದು ಏನು ಶೂಟಿಂಗೇ ನಡೀತಾ ಇಲ್ಲ, ಕಂಪ್ಲೀಟ್ ಕ್ಯಾನ್ಸಲ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದಿದ್ದು, ಆಯಿತಾ. ಆದರೆ ಈಗ ಸಿಕ್ಕಿರೋಂಥ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಗೊತ್ತಾ, ಇದು ನಿಜ ಹೇಳ್ತೀನಿ, ಇದುವರೆಗೂ ಇದ್ದಿದ್ದೇನೆಂದರೆ ಡೆವಿಲ್ ಕ್ಯಾನ್ಸಲ್. ಇದು ಆ್ಯಕ್ಚುಲ್ ವಿಷಯ ಇರೋವಂಥದ್ದು, ಡೆವಿಲ್ ಕ್ಯಾನ್ಸಲ್ ಅಂತ. ಪ್ರಕಾಶ್ ವೀರ್ ಅವರು ಕೂಡ ತುಂಬ ಟೆನ್ಷನಲ್ಲಿದ್ದಾಗ ಡಿ ಬಾಸ್ ಅವ್ರು ಬಂದು ಹೇಳಿರುವಂಥದ್ದು ನೋಡಿ. ಅವ್ರದ್ದು ಡಿ ಬಾಸ್ ಅವ್ರದ್ದು ಏನೇನೋ ನಡೀತಾ ಇದೆ, ಅವ್ರದ್ದೇ ಆದಂಥ ಒಂದು ಟೆನ್ಷನ್ಸ್ ಇದೆ. ಆದರೂ ಕೂಡ ಇಂಥ ಸಮಯದಲ್ಲಿ ಬಂದು ಕೂಡ 150 ಕೋಟಿ ಇನ್ವೆಸ್ಟ್ ಮಾಡಿರೋಂಥ ಪ್ರೊಡ್ಯೂಸರ್ಸ್ಗಳಿಗೆಲ್ಲ ಬಂದು, ಡೈರೆಕ್ಟರ್ಗಳಿಗೆ ಬಂದು, ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ಧೈರ್ಯ ಕೊಟ್ಟಿದ್ದಾರೆ. ಈಗ ಡೆವಿಲ್ ವಿಷಯಕ್ಕೆ ಬರೋದಾದರೆ, ಮೈಸೂರಲ್ಲಿ ಶೂಟಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಯಾವಾಗಿಂದ ಅಂದರೆ, ಡಿ ಬಾಸ್ ಅವರು ಹೇಳಿಕೆ ಕೊಟ್ಟ ಮೇಲೆ ನೀವು ಮಾಡಿ, ನಾನು ಬರ್ತೀನಿ, ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ. ಯಾವ ರೀತಿ ಅಂತ ಕೇಳೋದಾದರೆ, D58 ನಡೆಯುತ್ತಲ್ಲ, ನಾನು ನಿಮಗೆ ಹೇಳಿದ್ದೆ ಗೊತ್ತಾ, ಎರಡೂ ಒಟ್ಟಿಗೆ. ಅಂದರೆ ಇದು ಫಸ್ಟ್ ಡೆವಿಲ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ D58 ಅದರದೇ ಆದಂಥ ಒಂದು ಟೈಮ್ ಲೈನ್ ಇರುತ್ತೆ ಅಂತ. ಹಾಗೆಯೇ ನನಗೆ ಸಿಕ್ಕಿರೋಂಥ ಅಪ್ಡೇಟ್ ಪ್ರಕಾರ, ಅಂದರೆ ಇವರೇ ತಿಳಿಸ್ಕೊಟ್ಟಿದ್ದೆ ನನಗೆ, ನೀವೇನು ಸ್ಕ್ರೀನ್ಶಾಟ್ ನೋಡ್ತಿದ್ದೀರಲ್ಲ, ಇವರೇ ತಿಳಿಸ್ಕೊಟ್ಟಿದ್ದು. ಈ ಒಂದು ಪೇಜಿಗೆ ನಿಮ್ಗೆ ತುಂಬ ಸಪೋರ್ಟ್ ಬೇಕಾಗಿದೆ. ಯಾಕೆಂದರೆ ಲೇಟೆಸ್ಟ್ ನ್ಯೂಸು ಸಿಗಬೇಕು ಅಂದರೆ ಇವ್ರಿಗೆ ನಿಮ್ಮ ಸಪೋರ್ಟ್ ಮಾಡಿದ್ರೇ ಇವ್ರು ನನಗೆ ನ್ಯೂಸ್ನ ತಿಳಿಸೋಕ್ಕಾಗುವಂಥದ್ದು ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಯಾಕೆಂದರೆ ಆ ನ್ಯೂಸ್ನ ತೆಗಿಬೇಕು ಅಂದರೆ ಇವರಿಗೆ ಆದಷ್ಟು ಸಪೋರ್ಟ್ ಸಿಗಲೇಬೇಕಾಗುತ್ತೆ. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ಪ್ಯಾರಲಲ್ ಆಗಿ D58 ಜೊತೆಗೇನೆ, D58 ತೆಗಿಬೇಕಾದ್ರೇ ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಮಾಡಿಕೊಂಡು, ಯಾಕೆ ಗೊತ್ತಾ, ಇದರಿಂದ ಡಿ ಬಾಸ್ ಅವರಿಗೂ ಕೂಡ ಯೂಸ್ ಆಗುತ್ತೆ. ಅವರ ಒಂದು ಮೈಂಡ್ ಡಿಸ್ಟ್ರಾಕ್ಷನ್ ಆಗುತ್ತಲ್ಲ, ಅದರಿಂದ ಕೂಡ ಒಂದು ಫೋಕಸ್ ಮಾಡ್ಬೋದು ಈ ಥರದ್ದು ಮಾಡಿದ್ರೆ ಅಂತ ನನಗೊಂದು ಅನಿಸಿಕೆ ಆಗಿರುವಂಥದ್ದು. ಅದಕ್ಕೇನೆ ಈ ಡಿ ಬಾಸ್ ಈ ಪ್ಲ್ಯಾನ್ನ ಮಾಡ್ಕೊಂಡಿರೋದು ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಸೊ ಡೆವಿಲ್ ಜೊತೆಗೇನೆ D58 ತೆಗಿತಾ 2 ಮೂವಿನ ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ಮೊದಲನೇದಾಗಿ ಡೆವಿಲ್ನೇ ರಿಲೀಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಏನನ್ನಿಸ್ತಿದೆ ಅಂದರೆ, ಈ ಒಂದು ಅರ್ಜೆನ್ಸಿಯಿಂದ ಏನಾಗುತ್ತೆ ಗೊತ್ತಾ, ಡಿಸೆಂಬರಿಗೇ ರಿಲೀಸ್ ಆಗ್ಬೋದು. ಆದರೆ ನನಗೆ ಯಾಕೋ ಧೈರ್ಯ ಕೊಡೋಕ್ಕಾಗ್ತಿಲ್ಲ. ಯಾಕೆಂದರೆ ಇದರಿಂದ ಆಚೆ ಬೀಳೋದೇನೆ, ಲೈಕ್ ಎಲ್ಲ ಪ್ರೊಡ್ಯೂಸರ್ಸ್ ಧೈರ್ಯವಾಗಿ ಹೇಳ್ತೀರಂದ್ರೆ 90 ದಿನ ಆದಮೇಲೆ ಬರ್ತಾರೆ ಡಿ ಬಾಸ್ ಅವರು ಅಂತ ಮಾತಾಡ್ಕೊತಿದ್ದಾರೆ. ತುಂಬಾ ಖುಷಿಯಾಗುತ್ತೆ ಇದೆಲ್ಲ ಕೇಳೋದಕ್ಕೋಸ್ಕರ. ಯಾಕೆಂದರೆ ಇರೋ ವಿಷಯ, ಯಾವುದೇ ಕಾರಣಕ್ಕೂ ಕೊಲೆ ಆಗಿರೋದು ಅಮಾಯಕಲ್ಲ. ಒಂದನೇದಾಗಿ, ಒಬ್ಬ ತಪ್ಪು ಮಾಡಿದಾನೆ, ಅವನೇ ಮಾಡಿರೋದು ಅಂತ ಹೇಳೋದಕ್ಕೂ ಮೊದಲು ನೀವು ಯಾರಿಗೂ ಡಿಸೈಡ್ ಮಾಡೋದಕ್ಕೆ ಅಲ್ವಾ? ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಇದೆಷ್ಟು ನನಗೆ ಏನು ಕೇಸಸ್ ಬಗ್ಗೆ ಆಗಲಿ, ಡೆವಿಲ್ ಬಗ್ಗೆ ಆಗಲಿ ಇರೋವಂಥದ್ದು. ನನಗೀಗ ಮೇನ್ಲಿ ಮಾತಾಡೋಕ್ಕಿರೋವಂಥದ್ದು ಡೆವಿಲ್ನ ಕಂಬ್ಯಾಕೇ ಆಗಿರೋವಂಥದ್ದು. ಈ ಸಿನಿಮಾ ಕಂಬ್ಯಾಕ್ ಕೊಡ್ತಾ ಇದೆ ಆ್ಯಂಡ್ ನಾನು ತುಂಬಾ ಶಾಕಿಂಗ್ ಆಗಿ, ನಿಮ್ಮ ಥರನೇ ನನಗೂ ಕೂಡ ಶಾಕಿಂಗಲ್ಲೇ ಇದ್ದೀನಿ. ಈ ವಿಡಿಯೋ ಏನಿದೆ, ಇದು ಅವರು ಪೋಸ್ಟ್ ಮಾಡಿರೋವಂಥದ್ದು, ನನಗೆ ಕಳಿಸಿರೋವಂಥದ್ದು ಲೇಟೆಸ್ಟ್ ಡೆವಿಲ್ ಸೆಟ್ನ ವಿಡಿಯೋ ಆಗಿರುವಂಥದ್ದು ಸಿಕ್ಕಿದ್ದು ಅಂತ ಹೇಳಿದ್ದಾರೆ. ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಅಂದರೆ ಏನು ಗೊತ್ತಾ, ನಾನು ಡಿ ಬಾಸ್, ನನಗೆ ಗೊತ್ತು ಡಿ ಬಾಸ್ ಫ್ಯಾನ್ಸ್ ಏನಿದ್ರು ದರ್ಶನ್ ಅವರ ವೀಡಿಯೋ ಮಾಡಿದ್ರೇ ಬರೋವಂಥದ್ದು ಅಂತ. ಸೊ ಪರವಾಗಿಲ್ಲ, ನೀವು ನೆಕ್ಸ್ಟ್ ವೀಡಿಯೋದು ನೋಡಲಿಲ್ಲ ಅಂದರೆ ನನಗೇನು ಪರವಾಗಿಲ್ಲ. ಯಾಕೆಂದರೆ ಡಿ ಬಾಸ್ ಅವ್ರ ವಿಷಯ ಬಂದಾಗ ಬಂದು ಸಪೋರ್ಟ್ ಮಾಡಿದ್ರೆ ಸಾಕು. ಯಾಕೆಂದರೆ ನನಗೂ ಕೂಡ ಎಲ್ಲ ಮೂವೀಸ್ನ ಕವರ್ ಮಾಡುವಂಥ ಅಗತ್ಯ ಇದೆ. ನನಗೆ ಕನ್ನಡ ಇಂಡಸ್ಟ್ರಿನ ಬಿಟ್ಕೊಡೋದಕ್ಕಾಗಲ್ಲ, ಪ್ರತಿಯೊಂದು ಮೂವೀಸ್ನ ಕವರ್ ಮಾಡಲೇಬೇಕಾಗುತ್ತೆ. ಇದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಆದರೆ ಯಾರ್ದು ವಿಷಯನ ನಾನು ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಲ್ಲ, ಅವ್ರ ಬಗ್ಗೆ ನಾನು ಮಾತಾಡಲ್ಲ, ಮುಗಿತಲ್ಲಿಗೆ.
ಏನೇನೋ ವಿಷಯನ ತೆಗೆದಾಕಿದ್ದೀನಿ ಅಂತ ಹೇಳ್ಬಿಟ್ರೆ ಡಿಸ್ಟ್ರಾಕ್ಟ್ ಆಗಬೇಡಿ. ಇಲ್ಲಿ ಮೇನ್ ವಿಷಯ ಇರುವಂಥದ್ದು ಡೆವಿಲ್ನ ಕಮ್ ಬ್ಯಾಕ್ ಆಗಿರುವಂಥದ್ದು D58 ಜೊತೆಗೇನೆ ಕಮ್ ಬ್ಯಾಕ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾರ್ಡ್ ವರ್ಕ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಉಮಾಪತಿಯವರು ಹೇಳಿದ್ದಾರೆ, ನಿಮಗೆ ಗೊತ್ತಿರೋ ಹಾಗೇನೆ. ಯಾವಾಗ ಕೆಲಸ ಅಂತ ಬಂದಾಗ ಅವರು ರಾಕ್ಷಸರಾಗ್ತಾರೆ ಅಂತ, ಕೆಲಸ ಅಂತ ಬಂದಾಗ ಅವರು ನಟ ರಾಕ್ಷಸರಾಗ್ತಾರೆ. ಅಂದರೆ ಈಸ್ ಅ ಲೈಕ್ ಆಂಬಿಷಿಯಸ್. ಸೊ ಇಲ್ಲಿ ನಮಗಿಲ್ಲಿ ವಿಷಯ ಅರ್ಥ ಆಗ್ತಿರೋದು ಏನಂತಂದರೆ, ಡಿ ಬಾಸ್ ಅವ್ರ ಕೆಲಸ ಅಂತ ಬಂದಾಗ, ಆ್ಯಸ್ ಅ ಆ್ಯಕ್ಟಿಂಗ್ ಅವರ ಕರಿಯರ್ ಅಂತ ಬಂದಾಗ ಅದರಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅಂತೂ ಆಗಲ್ಲ. ಇದು ನಿಮಗೆ ಅರ್ಥ ಆಗ್ತಿರುತ್ತೆ. ಸೊ ಇಲ್ಲಿ ವಿಷಯ ಏನಿಲ್ಲ, ಇದು ಮುಗಿಸ್ಕೊಡ್ತಾರೆ ಅಂತ ಅವ್ರು ಹೇಳಿದಾರಲ್ಲ, ಮುಗಿಸ್ಕೊಡ್ತಾರೆ. ಆದರೆ ಇಲ್ಲಿಂದ ಆಚೆ ಬರುವಂಥದ್ದೇನೇ ಇರುವಂಥದ್ದು ಟಾಸ್ಕ್ ಆಗಿರೋವಂಥದ್ದು. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ, ಇದು ಕಾನೂನಿಗೆ ಬಿಟ್ಟಿರೋವಂಥದ್ದು. ಅವ್ರೇನು ಮಾಡ್ತಾರೆ, ಅದಾದಮೇಲೆ ನಮ್ಮ ಸಪೋರ್ಟ್ ಏನಂದರೆ ಡಿ ಬಾಸ್ ಅವ್ರಿಗೆ ಹೇಳುವಂಥದ್ದು, ಬಾಸ್ ನಾವಿದ್ದೀವಿ ಅಂತ ನೀವು ಹೇಳಬೇಕಾಗಿರೋವಂಥದ್ದು. ಆ್ಯಸ್ ಅ ಫ್ಯಾನ್ ಆಗಿ, ನೀವು ಡಿ ಬಾಸ್ ಫ್ಯಾನ್ಸ್ ಆಗಿದ್ದರೆ ನೀವು ಮಾಡೋವಂಥ ಕೆಲಸ ಅದಾಗಿರೋವಂಥದ್ದು. ನಾನು ಯಾರ ಫ್ಯಾನು ಅಂತ ನೀವು ಕೇಳೋದಾದರೆ, ನಾನು ಹಾನೆಸ್ಟಾಗಿ ಹೇಳ್ತೀನಿ, ನನಗೆ ಸಿನಿಮಾ ಅಂದ್ರೇ ಹುಚ್ಚು ಗುರು. ನಾನು ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ನಾನು ಇಷ್ಟಪಡದೇ ಇರುವಂಥ ಸ್ಟಾರ್ಸ್ದು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಹೇಳಿದ್ದೀನಿ ಆ ಸಿನಿಮ್ಯಾಟೋಗ್ರಫಿ ಹೇಗಿದೆ ಅಂತ. ತುಂಬ ಖುಷಿ ಪಡ್ತೀನಿ ಆ ಥರ. ಅದು ನೀವು ಲಾಸ್ಟ್ ವೀಡಿಯೋದಲ್ಲೇ ನೋಡಿರ್ಬೋದು. ಅಂಥವರು ನನಗೆ ಈ ಥರ ಕ್ವಶನ್ ಮಾಡ್ತಾರೆ, ಲೈಕ್ ಎಷ್ಟು ಪೇಮೆಂಟ್ ಆಗಿದೆ ಅಂತ. ನಿಮ್ಮ ಥರ ಪೇಮೆಂಟ್ ಮಾಡಿಸ್ಕೊಂಡು ಕಮೆಂಟ್ ಮಾಡೋದು, ಈ ಎಂಥದ್ದು ರೋಬೋಟ್ ವ್ಯೂಸು, ರೋಬೋಟ್ ಕಮೆಂಟ್ಸ್ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಅವರಿಗಿಲ್ಲ, ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು ಇವತ್ತಿನ ವಿಡಿಯೋ. ಇಷ್ಟು ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿದೆ, ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.